ಒಬ್ಬ ಅತಿ ದೊಡ್ಡ ಸೂಫಿ ಸಂತ, ಹಸನ್ ಅಂತ ಅವನ ಹೆಸರು. ಅವನು ಭಾಳ ದೊಡ್ಡ ಹೆಸರು, ಒಂದು ಭಾಳ ದೊಡ್ಡ ಹೆಸರು ಹಸನ್ ಅಂತ. ಅವನು ಒಂದು ಕಡೆ ಹೇಳ್ತಾನೆ, ಅವನ ಬಗ್ಗೆ ಒಂದು ಮಾತಿತ್ತಂತೆ, ಅವನಿಗೆ ಗುರುಗಳಿರಲಿಲ್ಲ ಅಂತ. ಸಾಮಾನ್ಯವಾಗಿ ಸೂಫಿ ಪಂಥದಲ್ಲಿ ಗುರುಗಳಿರಬೇಕು. ಹಸನ್ ಒಬ್ಬನೇ ಗುರುಗಳಿಲ್ಲದ ಶಿಷ್ಯ ಅಂತ ಕರೆಸ್ಕೊಂಡಂತಾದ. ಗುರುಗಳಿಲ್ಲಂತ ಅವನಿಗೆ, ಒಟ್ಟು ಗುರುಗಳಾಗಲಿಲ್ಲಂತೆ. ಅವನು ಕೊನೆಗಳಿಗೆ ಬಂದಾಗ, ಜೀವನದ ಕಡೆಕಾಲ ಬಂದಾಗ ಯಾರೋ ಕೇಳಿದ್ರಂತೆ, ಹಸನ್ ನಾವು ಕೇಳಿದ್ದೀವಿ ನಿನಗೆ ಗುರುಗಳೇ ಇಲ್ಲ ಅಂತ ಕೇಳಿದ್ವಿ, ಹೌದಾ ಅಂತ ಕೇಳಿದ್ರಂತೆ. ಸುಳ್ಳು ಅಂತ ಹೇಳಿದ. ನನಗೆ ಒಬ್ಬ ಗುರು ಇಲ್ಲ. ಜೀವನದ ಪ್ರತಿಯೊಂದು ಘಟನೆ, ನನ್ನ ಸಂಪರ್ಕಕ್ಕೆ ಬಂದಂಥ ಪ್ರತಿಯೊಂದು ವ್ಯಕ್ತಿ ನನಗೆ ಗುರುವಾಗಿದ್ದಾನೆ. ಆದರೆ ಒಬ್ಬರೇ ಗುರು ಅಂತ ನನಗಿಲ್ಲ. ಆದ್ದರಿಂದ ನಾನು ಒಬ್ಬ ಗುರುವಿಲ್ಲದ ಶಿಷ್ಯ ನಾನು ಅಂತ. ಆದರೆ ಅವರು ಗುರುಗಳು ನನಗಿರಲಿಲ್ಲ ಅಂದರೆ ನಾನು ಶಿಷ್ಯ ಆಗಲಿಲ್ಲ ಅಂತಲ್ಲ. ಅವನ ಮಾತೆಷ್ಟು ಚೆನ್ನಾಗಿದೆ ನೋಡಿ. ನನಗೆ ಗುರುಗಳು ಇರಲಿಲ್ಲ ಅಂದರೆ ನಾನು ಶಿಷ್ಯ ಆಗಲಿಲ್ಲ ಅಂತಲ್ಲ, ನಾನು ಪ್ರತಿಯೊಬ್ಬರಿಗೂ ಶಿಷ್ಯ ಆಗಿದ್ದೆ. ಆದರೆ ಒಂದಿಬ್ಬರು ಗುರುಗಳ ಹೆಸರು ಹೇಳು ಅಂದ್ರಂತೆ. ಆತ ಹೇಳಿದಂತೆ, ನಾನು ಹೇಳಬೇಕಾದ್ರೆ 3 ಜನ ಗುರುಗಳ ಬಗ್ಗೆ ಹೇಳ್ತೇನೆ ಅಂತ. ಭಾಳ ಸುಂದರವಾದ ಮಾತಿದು. ನನಗೆ 3 ಜನ ಗುರುಗಳ ಬಗ್ಗೆ ಹೇಳೋಕೆ ಇಷ್ಟ ಆಗ್ತದೆ. ಯಾರು 3 ಜನ ಗುರುಗಳಂದರೆ, ಮೊದಲನೇದು ಒಬ್ಬ ಕಳ್ಳ, ಎರಡನೇದು ಒಂದು ನಾಯಿ, ಮೂರನೇದು ಒಂದು ಮಗು ಅಂತ ಹೇಳ್ತಾನೆ. ಅದೇನು ಸ್ವಲ್ಪ ಹೇಳು ಅಂದಾಗ ಹೇಳ್ತಾನೆ, ನೋಡು ನಾನು ಹೀಗೆ ಗುರುವನ್ನು ಅರಸಿಕೊಂಡು ಊರೂರು ಸುತ್ತಿದ್ದೆ. ಮೊದಲು ಗುರು ಸಿಕ್ಕಾನೆ ಅಂತ ಹೋಗ್ತಾ ಇದ್ದೆ. ನನಗೆ ಊಟಕ್ಕೆ ಕಷ್ಟ. ಒಂದು ಹಳ್ಳಿಗೆ ಹೋದೆ. ರಾತ್ರಿ 8-9 ಗಂಟೆ ಆಗಿಬಿಟ್ಟಿದೆ. ಎಲ್ಲರ ಮನೆಯೂ ಬಾಗಿಲು ಹಾಕಿಬಿಟ್ಟಿದೆ. ಆವಾಗ ಯಾರೂ ಬಾಗಿಲು ತೆಗೆದಿಲ್ಲ. ಒಬ್ಬರಾದರೂ ಒಳಗೆ ಕರೀತಾರ, ನನ್ನ ಅವಕಾಶ ಕೊಡ್ತಾರಾ ಅಂತ ನೋಡೋದು, ಯಾರೂ ಬಾಗಿಲು ತೆಗಿಲಿಲ್ಲ. ರಸ್ತೆಯಲ್ಲಿ ಹಾಗೆ ಹೋಗಿ ವಿಪರೀತ ಚಳಿ ಬೇರೆ. ಹೋಗ್ತಿರ್ಬೇಕಾದ್ರೆ ಎದುರಿಗೊಬ್ಬ ಮನುಷ್ಯ ಬಂದ. ಅವನು ಕೇಳಿದೆ, ನೋಡಪ್ಪ ಹೀಗೆ ಪರಿಸ್ಥಿತಿ ಇದೆ, ನನಗೆ ಇಳ್ಕೊಳ್ಳೋಕೆ ಒಂದು ರಾತ್ರಿ ಅವಕಾಶ ಕೊಡ್ತೀಯಾ ನನಗೆ ಅಂತ ಕೇಳಿದೆ. ಅವನು ಅದಕ್ಕೇನು ತೊಂದರೆ, ಬಾ ನನ್ನ ಮನೆ ಕರ್ಕೊಂಡು ಹೋಗ್ತೀನಿ, ಮನೇಲಿರು, ಚೆನ್ನಾಗಿರು ಅಂತ ಹೇಳ್ದ. ಅದೆಷ್ಟು ಪ್ರಾಮಾಣಿಕ ಮನುಷ್ಯ ಗೊತ್ತ. ಅವನು ಹೋಗ್ತಾ ಹೇಳ್ದ, ನೋಡು ನಾನು ಕಳ್ಳ, ನನ್ನ ಮನೇಲಿ ಇರೋದಕ್ಕೆ ನಿನಗೆ ಅಭ್ಯಂತರ ಇಲ್ಲದೆ ಹೋದರೆ ನನ್ನ ಮನೇಲಿ ಇರ್ಬೋದು. ನೀನು ಕಳ್ತನ ಮಾಡಬೇಕು ಅಂತ ನಾನು ಹೇಳೋಲ್ಲ, ನನ್ನ ವೃತ್ತಿ ಅದು, ನಾನು ಕಳ್ತನ ಮಾಡೇ ಬದುಕೋದು. ಆಯಿತು ಅಂದೆ. ಅವನ ಕೆಲಸ ಅವನಿಗೆ, ನನ್ನ ಕೆಲಸ ನನಗೆ ಅಂತ ಹೋದೆ. ನೀನೇನು ಮಾಡ್ತೀಯಾ ಅಂತ ಕೇಳ್ದ. ನಾನು ಏನೂ ಮಾಡಲ್ಲ, ಭಗವಂತನ ಪ್ರಾರ್ಥನೆ ಮಾಡ್ತೀನಿ ಅಷ್ಟೇ ಎಂದೆ. ಪ್ರಾರ್ಥನೆ ಮಾಡಿ ಮನೇಲಿ ಕೂತ್ಕೋ ಅಂತ ಹೇಳ್ದ. ನನ್ನ ಬಿಟ್ಟು ತಾನು ಕಳ್ತನಕ್ಕೆ ಹೋದ. ಅವನು ದಿನ ರಾತ್ರಿ ಮನೆಯಿಂದ ಹೋಗಬೇಕಾದ್ರೆ ಹೇಳೋನಂತೆ, ಹಸನ್ ಇವತ್ತು ಹೋಗ್ತೀನಿ, ಭಗವಂತನ ದಯ ಇದ್ದರೆ ಒಳ್ಳೆ ಕಳ್ತನ ಮಾಡ್ತೀನಿ ಅಂತ ಹೇಳೋನಂತೆ. ಬಂದ ತಕ್ಷಣ ಕೇಳೋದು, ಕಳ್ತನ ಆಯಿತಾ, ಏನಾದರೂ ಸಿಗ್ತಾ ಅಂತ ಹಸನ್ ಕೇಳೋದು. ಹೇಳ್ತಾನೆ, 1 ದಿವಸ ಇರಬೇಕು ಅಂತ ಹೋದವನು 1 ತಿಂಗಳು ಅವ್ನ ಮನೇಲಿದ್ದೆ ನಾನು ಅಂತ. ದಿನ ಕೇಳೋದು, ಕಳ್ತನ ಏನಾಯ್ತಾ ಇವತ್ತು, ಸಿಗ್ತಾ ವಸ್ತು ಅಂತ ಕೇಳಿದ್. ಏನೂ ಸಿಗಲಿಲ್ಲ ಕಣೋ ಇವತ್ತು, ಪರವಾಗಿಲ್ಲ ಬಿಡು, ದೇವರ ಇಚ್ಛೆ ನಾಳೆ ಸಿಕ್ಕಿತು ಅಂತಿದ್ದವನು. 1 ದಿವಸವಾದರೂ ಇವತ್ತು ನನಗೆ ಸಿಗಲಿಲ್ಲ, ಕಳ್ಳತನ ಮಾಡೋಕೆ ಆಗಲಿಲ್ಲ ಅಂತ ಬೇಜಾರು ಮಾಡ್ಕೊಂಡದನ್ನು ಕಾಣಲಿಲ್ಲ ಅವನು ಅಂತ. ಪ್ರತಿ ದಿವಸ ಇವತ್ತಾಗಲಿಲ್ವಲ್ಲ, ನಾಳೆ ಭಗವಂತನ ದಯದ ನಾಳೆ ಸಿಕ್ಕಿತು ಅಂತಂತಿದ್ದ. ಇದರಿಂದ ನನ್ನ ಗುರು ಹೇಗಾದ ಅವನು. ನಾನು ಭಗವಂತನ ಧ್ಯಾನದಲ್ಲಿ ಕೂತಂಥ ಮನುಷ್ಯ ಎಷ್ಟೋ ದಿವಸ ಭಗವಂತನ ದರ್ಶನ ಆಗದೆ ಹೋದರೆ, ಮನಸ್ಸು ಸಂತೃಪ್ತಿ ಆಗದೆ ಹೋದರೆ ಅನ್ಕೋತಿದ್ದೆ, ಇದೆಲ್ಲ ಬಹುಶಃ ಸುಳ್ಳು ಅನಿಸುತ್ತೆ, ಈ ಪೂಜೆ ಮಂತ್ರ ಇದೆಲ್ಲ ಸುಳ್ಳು ಅನಿಸುತ್ತೆ, ಬಿಟ್ಟುಬಿಡಬೇಕು ಅಂತ ಅನಿಸೋದು, ನಿರಾಶೆ ಆಗಿಬಿಡೋದು, ಭಗವಂತ ನನಗೆ ಸಿಕ್ಕೋದಿಲ್ಲ ಅಂತ ನಿರಾಶೆ ಅನ್ನಿಸ್ತಾ ಇತ್ತು. ನನಗೆ ನಿರಾಶೆ ಅನ್ನಿಸಿದಾಗಲ್ಲ ಅವ್ನು ನೆನಪಾಗೋದು. ಅವನಿಗೆ ಕಳ್ಳತನದಲ್ಲೇ ಭಗವಂತನ ನಂಬಿಕೆ ಇರಬೇಕಾದ್ರೆ ನನಗೆ ಯಾಕೆ ಇರಬಾರ್ದು ಅಂತ. ನನಗೆ ಜೀವನದ ಬಗ್ಗೆ ನಂಬಿಕೆಯನ್ನು ಕೊಟ್ಟಂಥವನು ಆ ಕಳ್ಳ, ಆದ್ದರಿಂದ ಅವನು ನನ್ನ ಗುರು ಆದ ಅಂತ. ಎರಡನೇದು ನಾಯಿ ಅಂತ ಹೇಳ್ದ. ನಾಯಿ ಹೇಗೆ ಗುರು ಆಯ್ತು ನಿನಗೆ? ಒಂದು ದಿವಸ ನಾನು ಹೀಗೇನೆ ನೀರಡಿಕೆ ಆಗಿ ಹೋಗ್ತಾ ಇದ್ದೆ. ಒಂದು ದೊಡ್ಡ ಕೊಳ ಇತ್ತು, ಆ ಕೊಳದಲ್ಲಿ ನೀರು ಕುಡಿಬೇಕು ಅಂತ ಹೋಗ್ತಾ ಇದ್ದೆ. ನನಗಿಂತ ಮುಂದೆ ಒಂದು ನಾಯಿ ಓಡಿ ಹೋಯ್ತು. ಅದು ನೀರು ಕುಡಿಬೇಕು ಅಂತ ಹೋಯಿತು. ಅದೇನು ಮಾಡುತ್ತೆ ಅಂತ ನೋಡ್ತಾ ನಿಂತ್ಕೊಂಡೆ. ಆ ನೀರು ಶಾಂತವಾಗಿತ್ತಲ್ಲ ಕೊಳ, ಈ ನಾಯಿ ಕುಡಿಯೋದಕ್ಕೆ ಅಂತ ಮುಖ ಚಾಚಿತು. ಮುಖ ಚಾಚಿದಾಗ ಅದಕ್ಕೆ ಇನ್ನೊಂದು ನಾಯಿ ಕಾಣಿಸ್ತು, ನೀರಲ್ಲಿ ಪ್ರತಿಬಿಂಬ ಕಾಣಿಸ್ತು. ಜೋರಾಗಿ ಕೂಗೋಕ್ಕೆ ಶುರು ಮಾಡ್ತು ನಾಯಿ. ಕೂಗೋಕ್ಕೆ ಶುರು ಮಾಡಿ ಹೋ ಒಂದು ಕಿರ್ಚಾಡ್ತಾ ಇತ್ತು, ಹಿಂದೆ ಬಂತು, ಮತ್ತೆ ಮುಂದೆ ಹೋಯ್ತು. ನೀರು ಅಲ್ಲಾಡ್ತಾ ಇತ್ತಲ್ಲ, ಮತ್ತೆ ಉಗ್ರವಾಗಿ ಕಾಣಿಸ್ತೋ ಏನೋ ಮುಖ, ಅದಕ್ಕೆ ಹಿಂದೆ ಬರೋದು. 10 ಸಲ ಹಿಂದೆ ಮುಂದೆ ಹೋಗ್ತಿತ್ತು. ತುಂಬ ನೀರಡಿಸಿರಬೇಕು ನಾಯಿ, ಪಾಪ ಅದು ತುಂಬ ನೀರಡಿಸಿರಬೇಕು. ಆದರೆ ನೀರು ಕುಡಿಯೋಕ್ಕಾಗ್ತಾ ಇಲ್ಲ ಅದಕ್ಕೆ. ಹತ್ತಿರ ಹೋಗುತ್ತೆ, ಇನ್ನೊಂದು ನಾಯಿ ಮುಖ ಕಾಣಿಸಿ ವಾಪಸ್ ಬರುತ್ತೆ. ಕೊನೆಗೊಂದ್ಸಲ ತಡಿಲಾರದೆ ಟಪ್ ಅಂತ ನೀರಲ್ಲಿ ಹಾರ್ಕೊಂಡ್ಬಿಡುತ್ತದು. ನೀರಲ್ಲಿ ಹಾರಿಕೊಂಡು ಆನ ಸಂತೋಷವಾಗಿ ನೀರು ಕುಡಿದು ಹೊರಗೆ ಬಂತು. ಅದು ನನಗೆ ಗುರುವಾಯಿತು ಅಂತ. ಹೇಗೆ? ನಾನು ಭಗವಂತ ಇದ್ದಾನೋ ಇಲ್ವೋ, ಧ್ಯಾನ ಮಾಡಿದರೂ ಸಿಗ್ತಾನೋ ಇಲ್ವೋ, ಈ ಚರ್ಚೆಯಲ್ಲೇ ಕೂತಿದ್ದೆ ನಾನು. ಭಗವಂತ ಇದ್ದಾನೋ ಇಲ್ವೋ, ಸಿಗ್ತಾನೋ ಇಲ್ವೋ, ಇದು ಮಾಡ್ತಿರೋ ದಾರಿ ಸರಿನಾ ಹೌದೋ, ಇದ್ರ ಬಗ್ಗೆ ಚಿಂತೆ ಮಾಡ್ತಾ ಇದ್ದೆ. ಆ ನಾಯಿಯಿಂದ ಕಲ್ಕೊಂಡ್ಬಿಟ್ಟೆ ನಾನು. ಎಲ್ಲಿವರೆಗೂ ನೀನು ದಂಡೆಯಲ್ಲಿ ಕೂತ್ಕೊಂಡಿರ್ತೀಯೋ ನಿನ್ನ ಮುಖ ಮಾತ್ರ ಕಾಣಿಸುತ್ತೆ,
ನೀರು ಬೇಕಾದರೆ ನೀರಿಗೆ ಹಾರಬೇಕು ಅಂತ. ಅದಕ್ಕೆ ಭಗವಂತ ಬೇಕು ಅಂದರೆ ದಂಡೆ ಮೇಲೆ ಕೂತ್ಕೊಂಡು ಇದ್ದಾನೆ ಇಲ್ಲೋ ಪರೀಕ್ಷೆ ಮಾಡೋದಲ್ಲ, ಹಾರ್ಕೊಂಡ್ಬಿಡ್ಬೇಕು ಭಗವಂತನ ಧ್ಯಾನದಲ್ಲಿ ಅಂತ. ಅದಕ್ಕೆ ಹಾರಿಕೊಂಡೆ, ಅದಕ್ಕೆ ನನ್ನ ಗುರು ಆದದ್ದು ಆ ನಾಯಿ ಅಂತ. ಮೂರನೇದೊಂದು ಮಗು ಅಂತ ಹೇಳಿದ, ಪುಟ್ಟ ಮಗು ನನಗೆ ಗುರು ಆಯಿತು ಅಂತ. ನಾನು ಹೀಗೆ ಒಂದು ಊರಲ್ಲಿ ಹೋಗ್ತಿರ್ಬೇಕಾದ್ರೆ, ಹಳ್ಳಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಕತ್ಲೆ ಆಯಿತು. ಯಾವ ಕೋಣೆಯಲ್ಲಿ ನಾನು ಕೂತಿದ್ನೋ ಕತ್ಲೆ ಆಗಿತ್ತಲ್ಲ, ಆ ಕೋಣೆಯನ್ನು ಬೆಳಕು ಮಾಡಬೇಕು ಅಂತ ಮನೆ ಯಜಮಾನ ಒಂದು ಪುಟ್ಟ ಮಗುವಿನ ಕೈಯಲ್ಲಿ ದೀಪ ಕಳಿಸ್ಕೊಟ್ಟ. ಆ ಮಗು ನಿಧಾನಕ್ಕೆ ಹಿಡ್ಕೊಂಡು ಮೊಂಬತ್ತಿ ಹಿಡ್ಕೊಂಡು ನನ್ನ ರೂಮಲ್ಲಿ ಬಂತು, ಬೆಳಕು ಬಂತು. ಆ ಮಗುನ ಪರೀಕ್ಷೆ ಮಾಡಬೇಕು ಅಂತ ಸ್ವಲ್ಪ ಜ್ಞಾನ ಇದೆಯಲ್ಲ ನನಗೆ, ಆ ಜ್ಞಾನದಿಂದ ಪರೀಕ್ಷೆ ಮಾಡಬೇಕು ಅಂತ ಮಗುನ ಕೇಳಿದೆ, ಮಗು ಈ ದೀಪ ತಂದೆಯಲ್ಲ ಹೇಗೆ ತಂದೆ ಅಂತ. ಏನಿಲ್ಲ, ಈ ಮೇಣಬತ್ತಿ ಇತ್ತಲ್ಲ ಅದಕ್ಕೆ ಕಡ್ಡಿ ಕೊರೆದು ದೀಪ ಅಪ್ಪ ಹಚ್ಚಿಕೊಟ್ರು. ಹಾಗಾದರೆ ಬೆಳಕು ಬಂದದ್ದು ಎಲ್ಲಿಂದ ಅಂತ ಕೇಳಿದೆ ನನ್ನ ಮಗುಗೆ. ಈ ದೀಪಕ್ಕೆ ಬೆಳಕು ಬಂದದ್ದು ಎಲ್ಲಿಂದ ಅಂತ ಕೇಳಿದೆ. ಆ ಮಗು ಎಷ್ಟು ಮುಗ್ಧವಾಗಿ ನಕ್ಕು ಬಿಡ್ತು ನಾನು ನೋಡಿ ಅಂತಂದರೆ, ಅದು ಭಗವಂತನ ಲಕ್ಷಣ, ಅದು ಮುಗ್ಧವಾಗಿ ನಗುವಂಥದ್ದು. ನಕ್ಕು ಬಿಟ್ಟು ಅಷ್ಟೇ ಬಿಡಲಿಲ್ಲ, ಹೌದಾ ಅಂದ್ಬಿಟ್ಟು ಆ ದೀಪವನ್ನು ಊದಿ ಆರಿಸ್ಬಿಡ್ತು. ಮತ್ತು ನಕ್ಬಿಟ್ಟು ಹೇಳ್ತಂತೆ, ನನಗೆ ದೀಪ ಬೆಳಕು ಎಲ್ಲಿಂದ ಬಂತು ಅಂತ ಕೇಳಿದೆಯಲ್ಲ ನೀನು, ಈಗ ಬೆಳಕು ಎಲ್ಲಿ ಹೋಯಿತು ನೀನು ಹೇಳು, ಬೆಳಕು ಎಲ್ಲಿಂದ ಬಂದದ್ದು ಅಂತ ನೀನು ಕೇಳಿದೆಯಲ್ಲ, ಬೆಳಕು ಎಲ್ಲಿ ಹೋಯಿತು ನೀನು ಹೇಳು ಅಂತ. ಆಗ ನನಗೆ ಅರ್ಥ ಆಯಿತು, ಈ ಮುಗ್ಧತೆಯ ಮುಂದೆ ಜ್ಞಾನಕ್ಕೆ ಅರ್ಥ ಇಲ್ಲ ಅಂತ. ಜ್ಞಾನ ಒಂದು ಹಂತದ ತಗೊಂಡು ಹೋಗ್ತದೆ, ಮುಗ್ಧತೆ ಬಹಳ ದೊಡ್ಡದು ಅದಕ್ಕಿಂತನೂ. ಅದಕ್ಕೆ ಹೇಳ್ತಾರೆ, ಇಟ್ ಈಸ್ ಸೋ ಈಸಿ ಟು ರಿಮೇನ್ ಇಗ್ನರೆಂಟ್ ಥ್ರೂ ಔಟ್ ಯುವರ್ ಲೈಫ್, ಬಟ್ ಇಸ್ ಇಂಪಾಸಿಬಲ್ ಟು ರಿಮೇನ್ ಇನ್ನೋಸೆಂಟ್ ಅಂತ.